ರಾಮನಗರದಲ್ಲಿ 20 ಎಕರೆ ಜಮೀನಿನಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡೋದಕ್ಕೆ ಸಿದ್ಧತೆ ನಡೆಸಿದೆ ಅಂತ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ನನಗೇನು ಐಡಿಯಾ ಇಲ್ಲ ಇದ್ರ ಬಗ್ಗೆ. ರಾಮ ಒಂದೇ ಅಲ್ವಾ? ನನಗೆ ಐಡಿಯಾ ಇಲ್ಲ ಅಂತಂದ್ರೆ ರಾಮ ಒಂದೇ ಅಲ್ಲ ಅಂದ್ರೆ ಏನ್ ಅಸಂಬದ್ಧವಾದ ಪ್ರಶ್ನೆ ಕೇಳ್ತೀರಿ ಜರ್ನಲಿಸ್ಟ್ ನೀವು? ಅಲ್ಲ ಅಲ್ಲಿ ಅದ್ರ ಬಗ್ಗೆ ಐಡಿಯಾ ಇಲ್ಲ ಅಂತಂದ್ರೆ ನೀವೇನೋ ಅಣ್ಣ ಸುಮ್ನೆ ನೀನು ಒಂದು ಪತ್ರಕರ್ತ ಫಸ್ಟ್ ಹೋಗಿ ಡಿಗ್ರಿ ತಗೊಂಬ ಸರಿ ಸುಮ್ನೆ ಹೋಗಿ ನೀ ಯಾವ್ದಿಲ್ಲ ಸರ್ಟಿಫಿಕೇಶನ್ ಕೋರ್ಸ್ ಮಾಡಿದ್ಯೇನೋ ನಂಗೆ ಗೊತ್ತಿಲ್ಲ. ಭರತ್ ಬಗ್ಗೆ ಮಾತಾಡದೇ ಇರುವಂತ ಬಿಜೆಪಿ ನಾಯಕರು ರಾಮನ್ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದಾರೆ ಅನ್ನೋದು ಕಾಂಗ್ರೆಸ್ನ ಹೇಳಿಕೆ. ಎಲ್ಲ 22ನೇ ತಾರೀಕು ಎಲ್ಲ ಪತ್ರಕರ್ತರು ಕೂಡ ನೀವು ಕೂಡ ಈ ಒಂದು ರಾಮ ಜನ್ಮಭೂಮಿಗೆ ಸಂಬಂಧಪಟ್ಟಾಗೆ ಒಳ್ಳೊಳ್ಳೆ ಸುದ್ದಿಗಳನ್ನು ಬಿತ್ತರಿಸಿ ಸ್ಥಳ ಒಂದ್ ನಿಮಿಷ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಈ ಒಂದು ರಾಮ ಜನ್ಮಭೂಮಿ ಅಭಿಯಾನ ಇರ್ಬೋದು, ಈಗ ವಿಗ್ರಹ ಪ್ರತಿಷ್ಠಾಪನೆ ಮತ್ತು ಪ್ರಾಣ ಪ್ರತಿಷ್ಠೆಯ ವಿಚಾರ ಇರ್ಬೋದು, ಇದಿಷ್ಟಲ್ಲೂ ಕೂಡ ಮಾಧ್ಯಮಗಳು ರಾಮನ ಸಂದೇಶವನ್ನ ಅಲ್ಲಿ ನಡೀತಿರುವಂತಹ ಒಳ್ಳೆ ಬೆಳವಣಿಗೆಗಳನ್ನ ಎಳೆಯಾಗಿ ಜನರ ಮುಂದಿಟ್ಟು ತುಂಬಾ ಒಳ್ಳೆಯ ಕೆಲಸವನ್ನು ಮಾಡಿದ್ರೆ ನಾನು ಮಾಧ್ಯಮ ಮಿತ್ರರಿಗೂ ಕೂಡ ಧನ್ಯವಾದವನ್ನು ಹೇಳ್ತೀನಿ. ಥ್ಯಾಂಕ್ ಯು. ರಾಮನಗರದಲ್ಲಿ 20 ಎಕರೆ ಜಮೀನಿನಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡೋದಕ್ಕೆ ಸಿದ್ಧತೆ ನಡೆಸಿದೆ ಅಂತ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ನನಗೇನು ಐಡಿಯಾ ಇಲ್ಲ ಇದ್ರ ಬಗ್ಗೆ. ರಾಮ ಒಂದೇ ಅಲ್ವಾ? ನನಗೆ ಐಡಿಯಾ ಇಲ್ಲ ಅಂತಂದ್ರೆ ರಾಮ ಒಂದೇ ಅಲ್ಲ ಅಂದ್ರೆ ಏನ್ ಅಸಂಬದ್ಧವಾದ ಪ್ರಶ್ನೆ ಕೇಳ್ತೀರಿ ಜರ್ನಲಿಸ್ಟ್ ನೀವು? ಅಲ್ಲ ಅಲ್ಲಿ ಅದ್ರ ಬಗ್ಗೆ ಐಡಿಯಾ ಇಲ್ಲ ಅಂತಂದ್ರೆ ನೀವೇನೋ ಅಣ್ಣ ಸುಮ್ನೆ ನೀನು ಒಂದು ಪತ್ರಕರ್ತ ಫಸ್ಟ್ ಹೋಗಿ ಡಿಗ್ರಿ ತಗೊಂಬ ಸರಿ ಸುಮ್ನೆ ಹೋಗಿ ನೀ ಯಾವ್ದಿಲ್ಲ ಸರ್ಟಿಫಿಕೇಶನ್ ಕೋರ್ಸ್ ಮಾಡಿದ್ಯೇನೋ ನಂಗೆ ಗೊತ್ತಿಲ್ಲ. ಭರತ್ ಬಗ್ಗೆ ಮಾತಾಡದೇ ಇರುವಂತ ಬಿಜೆಪಿ ನಾಯಕರು ರಾಮನ್ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದಾರೆ ಅನ್ನೋದು ಕಾಂಗ್ರೆಸ್ನ ಹೇಳಿಕೆ. ಎಲ್ಲ 22ನೇ ತಾರೀಕು ಎಲ್ಲ ಪತ್ರಕರ್ತರು ಕೂಡ ನೀವು ಕೂಡ ಈ ಒಂದು ರಾಮ ಜನ್ಮಭೂಮಿಗೆ ಸಂಬಂಧಪಟ್ಟಾಗೆ ಒಳ್ಳೊಳ್ಳೆ ಸುದ್ದಿಗಳನ್ನು ಬಿತ್ತರಿಸಿ ಸ್ಥಳ ಒಂದ್ ನಿಮಿಷ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಈ ಒಂದು ರಾಮ ಜನ್ಮಭೂಮಿ ಅಭಿಯಾನ ಇರ್ಬೋದು, ಈಗ ವಿಗ್ರಹ ಪ್ರತಿಷ್ಠಾಪನೆ ಮತ್ತು ಪ್ರಾಣ ಪ್ರತಿಷ್ಠೆಯ ವಿಚಾರ ಇರ್ಬೋದು, ಇದಿಷ್ಟಲ್ಲೂ ಕೂಡ ಮಾಧ್ಯಮಗಳು ರಾಮನ ಸಂದೇಶವನ್ನ ಅಲ್ಲಿ ನಡೀತಿರುವಂತಹ ಒಳ್ಳೆ ಬೆಳವಣಿಗೆಗಳನ್ನ ಎಳೆಯಾಗಿ ಜನರ ಮುಂದಿಟ್ಟು ತುಂಬಾ ಒಳ್ಳೆಯ ಕೆಲಸವನ್ನು ಮಾಡಿದ್ರೆ ನಾನು ಮಾಧ್ಯಮ ಮಿತ್ರರಿಗೂ ಕೂಡ ಧನ್ಯವಾದವನ್ನು ಹೇಳ್ತೀನಿ. ಥ್ಯಾಂಕ್ ಯು.